ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಶ್ರೀ ವೈಕುಂಠ ಏಕಾದಶಿಯ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ನ ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಬಿಜೆಪಿಯ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಏಕಾದಶಿ ವ್ರತವಾಗಿದ್ದು ಭಗವಾನ್ ವಿಷ್ಣುವಿನ ಪೂಜೆಗೆ ಮಹತ್ವದ ದಿನವಾಗಿದೆ. ಈ ದಿನ ಸ್ವರ್ಗದ ಬಾಗಿಲು ತೆರೆಯುವುದಾಗಿ ನಂಬಲಾಗುತ್ತದೆ. ಉತ್ತರ ದ್ವಾರದ ಮೂಲಕ ದೇವರ ದರ್ಶನ ಪಡೆದರೆ ಪಾಪಗಳು ಪರಿಹಾರವಾಗಿ ಮೋಕ್ಷ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. 2025ರಲ್ಲಿ ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬೆಳ್ಳೂಟಿ ಗೇಟ್ನ ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಆಚರಣೆ ಮಾಡಲಾಯಿತು. ಈ ದಿನ ಬಿಜೆಪಿಯ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯದ ಟ್ರಸ್ಟಿಗಳಿಂದ ಸಿಕ್ಕಲ್ ಆನಂದಗೌಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಾರ್ತ್ ಈಸ್ಟ್ ಡೆವಲಪರ್ಸ್ನ ಮಾಲೀಕರಾದ ಹಾಗೂ ಚಿಕನ್ ವಿಜಯ್ ಶಿಡ್ಲಘಟ್ಟ ಇವರು ಸಹ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಇಲ್ಲಿ ಬರುವಂತಹ ಹೆಣ್ಣು ಮಕ್ಕಳಿಗೆ ಬಳೆಯ ಸೇವೆಯು ಸಹ ಮಾಡಲಾಗಿತ್ತು ದೇವಾಲಯದ ಟ್ರಸ್ಟಿಗಳಿಂದ. ಈ ದಿನ ಸಾವಿರಾರು ಭಕ್ತರು ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ಬುದಾಳ ರವಿ, ಕಾರ್ಯದರ್ಶಿ ನವೀನ್ ಕುಮಾರ್, ಕಿರಣ್ ಕುಮಾರ್, ಅಶೋಕ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ओम शीतलाय नमः ओम शीतलाय नमः ओम पद्मनाभाय नमः ओम दामोदराय नमः ओम दत्ताय नमः ओम वासुदेवाय नमः ओम प्रद्युम्नाय नमः ओम मधुसूदनाय नमः ओम अनंताय नमः ओम अच्युताय नमः
भगवती शता श्रीन्द्रिय आयुष्येन्द्रिय बृहदेष्टते ॐ यजमानं भवति शतायुः पुरुषश्चतेन्द्रिये स्वामी श्रीमन्नारायण विष्णु वासुदेव अभिषिच्यतो वन्दे राजावरणात् वन्दे वा बृहस्पते एवं इंद्रस्य स्वामी परिपूर्ण कृपाकटाक्ष स्वामी प्रसाद ಇನ್ನೊಂದ್ಸಾರಿ ವಿಶ್ ಮಾಡ್ಬಿಡಿ ಸರ್ ಬೋಲ್ ಇನ್ನೊಂದ್ಸಾರಿ ವಿಶ್ ಮಾಡ್ಬಿಡಿ. ದೇವಸ್ಥಾನ ರೀತಿಯಲ್ಲಿ ನಿಮಗೆ ಆಯುಧ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟೆ ಐಶ್ವರ್ಯ ಕೊಟ್ಟೆ ಆಮೇಲೆ ನಿಮ್ಮ ತಂದೆ ಕೊಟ್ಟಿದ್ದಾರೆ ಇದು ಜಾಸ್ತಿ ಅದೇ ಹೋಗ ಪೂಜೆ ಮುಗಿಸ್ತಾರೆ ಮುಂದೆ ಬರ್ರಿ. ಇವತ್ತಿನ ದಿವಸ ವಿಶಿಷ್ಟವಾದಂತಹ ದಿನ ವೈಕುಂಠ ಏಕಾದಶಿ. ಹಿರಿಯರು ಹೇಳ್ತಾರೆ ಇವತ್ತಿನ ದಿವಸ ವೈಕುಂಠದ ಬಾಗಿಲು ತೆರೆದಿರ್ತದೆ, ದೇವರ ಅನುಗ್ರಹ ನೇರವಾಗಿ ನಮ್ಗೆ ಸಿಗ್ತದೆ ಅನ್ನೋ ಒಂದು ಪ್ರತೀತಿ ಇದೆ. ಅದೇ ರೀತಿಯಾಗಿ ವರ್ಷವೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏಳುಕೊಂಡಲರ ಒಂದು ವೈಭವವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತಾ ಬಂದಿರ್ತಾರೆ. ಅದೇ ರೀತಿಯಾಗಿ ನಮ್ಮ ನವೀನವರು ಬೆಳ್ಳುಟ್ಟಿಯಲ್ಲಿ ಪ್ರತಿ ವರ್ಷವೂ ಈ ವೈಕುಂಠ ಏಕಾದಶಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿರ್ತಾರೆ. ನಾವು ಸಹ ಪ್ರತಿ ವರ್ಷವೂ ಸಹ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಆ ದೇವರ ಅನುಗ್ರಹವನ್ನು ಕೇಳೋದ್ರಲ್ಲಿ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಆ ವೆಂಕಟರಮಣ ಸ್ವಾಮಿ ಏಳುಕೊಂಡಲವಾಡು ಈ ಭಾಗದ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವ್ರಿಗೆ ಒಳ್ಳೆ ಸಮೃದ್ಧಿ ಜೀವನವನ್ನು ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಏಳುಕೊಂಡಲವಾಡಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಬೆಳ್ಳುಟ್ಟಿ ಗೇಟ್ ಹತ್ತಿರ ಜಮಕೋಟೆ ರಸ್ತೆ. ಈ ದಿನ 3ನೇ ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಆಚರಿಸ್ತಾ ಇದ್ದೇವೆ. ನಮ್ಮ ದೇವರ ದರ್ಶನಕ್ಕಾಗಿ ನಮ್ಮ ರಾಮಚಂದ್ರ ಗೌಡ್ರ ಅವರು ತಮ್ಮವರು ಭೇಟಿ ನೀಡಿದ್ದಾರೆ. ಮತ್ತು ನಮ್ಮ ನಾರ್ತ್ ಈಸ್ಟ್ ಪ್ರಾಪರ್ಟೀಸ್ ಇವರು ಸುರೇಶ್ ಅವರು ಭೇಟಿ ಸುರೇಶ್ ಅಣ್ಣವರು ಭೇಟಿ ನೀಡಿರುತ್ತಾರೆ. ಈ ದಿನ ಭಕ್ತಾದಿಗಳು ತುಂಬ ದಿನ ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾಗಿರ್ತಾರೆ. ಸಂಜೆವರೆಗೂ ಇನ್ನೂ ದೇವರ ದರ್ಶನ ಇರುತ್ತೆ. ಭಕ್ತಾದಿಗಳು ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಸಂಜೆ 6 ಗಂಟೆವರೆಗೂ ಅನ್ನಪ್ರಸಾದವಿರುತ್ತದೆ. ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ವಿಶೇಷ ಕಾರ್ಯಕ್ರಮಗಳಿದೆ ಇವತ್ತು ಕಾರ್ಯಕ್ರಮಗಳಲ್ಲಿ ಸಂಜೆವರೆಗೂ ದೇವರ ದರ್ಶನವಿರುತ್ತೆ. ಬಳೆ ಸೇವೆ ನಡೀತಾ ಇದೆ. ಸಂಜೆವರೆಗೂ ಅನ್ನದಾನ ಕಾರ್ಯಕ್ರಮವಿರುತ್ತೆ. ರಾತ್ರಿ 8 ಗಂಟೆವರೆಗೂ ದೇವರ ದರ್ಶನವಿರುತ್ತೆ. ಭಕ್ತಾದಿಗಳು ಬಂದು ತೀರ್ಥ ಪ್ರಸಾದ ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಬೇರೆ ಕಡೆ ಹೋಗಿ
ಸ್ವಲ್ಪ